ಇದು ಡಿಕೆಶಿ ಹೇಳಿಕೆಗೆ ಸಿದ್ದರಾಮಯ್ಯ ಬಣದ ಎಂಬಿ ಪಾಟೀಲ್ರ ರಿಯಾಕ್ಷನ್ ಆದ್ರೆ ಮತ್ತೋರ್ವ ಸಿದ್ದರಾಮಯ್ಯ ಬಣದ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಅದು ಸತೀಶ್ ಜಾರಕಿಹೊಳಿ. ಒಂದ್ಸಲಿ ಹಾಯ್ ಅಂದ್ರೆ ಅಟ್ರಾಕ್ಟ್, ಎರಡನೇ ಸಲ ಆಗುತ್ತಾ? ಹೆದರಿಕೆ ಇದ್ರೆ 10 ಸಲ ಹಾಯ್ ಅಂದ್ರೂ ಹಲೋ ಅನ್ನಲ್ಲ. ಡಿಕೆ ಶಿವಕುಮಾರ್ ಯಾವ ದೃಷ್ಟಿಯಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿ ಡಿಕೆಶಿ ಹಾಯ್ ಹಲೋ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಸಚಿವ ಕೆಎನ್ ರಾಜಣ್ಣ ದೂರು ಕೊಟ್ರೆ ಮುಂದಿನ ತನಿಖೆ ಪರಿಶಿಷ್ಟರಲ್ಲ, ಅವರು ಗರ್ಜಿಸುವ ಹುಲಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಸಿಡಿ ಫ್ಯಾಕ್ಟರಿ ಎಲ್ಲಿದೆ ಅಂತ ಹೇಳಿ ಪೊಲೀಸರೇ ಪತ್ತೆ ಹಚ್ಚಬೇಕು ಅಂತ ಹೇಳಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಅವರು ವಿಲ್ ಪವರು ಅದ್ರ ಬಗ್ಗೆ ಡಿಪೆಂಡ್ ಆಗ್ತಿದ್ದಾರೆ. ವಿಲ್ ಪವರು, ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದ್ಸಲ ಆದಾಗ ಅಟ್ರಾಕ್ಟ್ ಆಗುತ್ತೆ, 2 ಸಲ ಆಗ್ತೈತೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ. ಅದು ಅವ್ನು ಗಟ್ಟಿ ಇತ್ತಂದ್ರೆ ಅದು ಆಗೋದಿಲ್ಲ. ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು? ಅದು ಒಂದೇ ಸಲಕ್ಕೇನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗ್ತೈತೆ. ಡಿಪೆಂಡ್ ಅಪಾನ್ ಅವನ ವಿಲ್ ಪವರು, ಅವನ ಅನುಭವ. ಅವ್ನು ಏನು ಮೊದಲೇ ಹಿಂಗೆ ಆಗ್ತೈತೆ ಅಂತ ಅವನ ಹೆದರಿಕೆ ಇತ್ತಂದ್ರೆ ಅವನು 10 ಸಲ ಹಾಯ್ ಅಂದ್ರು ಅವೇನು ಆ ಕಡೆ ತಿರುಗಿ ನೋಡೋಲ್ಲ. ಸುಮಾರು ಜನ ಇರ್ತಾರೆ ಪಾಪ, ಅವ್ರೇನು ಹಾಯ್ ಅನ್ನೋದೇ ಹಾಯ್ ಅಂತಾವ. ಏನು ಅವ್ರು ಯಾವ ದೃಷ್ಟಿ ಹಾಯ್ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಹಾಯ್ ಏನಂತೀವಿ, ನಮಸ್ಕಾರ ಅಂತೀವಿ. ಹಂಗೆ ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ. ಕೊಡ್ತಾ ಅದೇ ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ. ಪರಿಶಿಷ್ಟ ಅಂತಿಲ್ಲ, ಗರ್ಜಿಸುವ ಹುಲಿಗೆ. ಪರಿಶಿಷ್ಟಲ್ಲಿ ಯಾರು ಬಂದ್ರು ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ. ದೂರು ಕೊಡಂತದ ಏನು ಅವ್ರು ತಗೋಬೇಕಲ್ಲ, ಏನು ದೂರು ಕೊಡೋದು ಇದ್ರಾಗ ಅವರೇ ತಗೋಬೇಕು. ಯಾರು ಇಲ್ಲ ಅದನ್ನ ಯಾವ ಪೊಲೀಸರ ಹತ್ರ ಪತ್ತೆ ಹಚ್ಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗುದೇನು? ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗೋದು. ಅದ ಅವ್ರು ಮಾಡಿದಾರೆ, ಅವ್ರು ಮಾಡಿದ ಬೇರೆಯವರು ನಾವು ಮಾಡ್ಲಿಕ್ಕೆ ಆಗೋಲ್ಲ. ಸರ್ಕಾರ ಇದೆ, ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಲಿ. ಇಲ್ಲ ಆ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿಲ್ಲ, ಇರ್ಬೋದಷ್ಟಂತ ಅವ್ರು ಹೇಳಿದಾರೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.